ಒಂದ್ಸಲ ನೀವು ಯೋಚನೆ ಮಾಡಿ, ನಿಮ್ಗೆ 3 ದಿನಗಳಿಗೆ 1000 ಜನ ಬಂದ್ರು ಅವ್ರನ್ನೆಲ್ಲಾರನು ನೀವು ಒಬ್ರೆ ಸಾಯಿಸುವಂತ ಭಯಂಕರವಾಗಿರುವಂತ ಶಕ್ತಿ ಸಿಕ್ಬಿಟ್ರೆ ಏನ್ ಮಾಡ್ತೀರಾ ಅಂತ. ಯಾಕೆ ಅಂತಂದ್ರೆ ಇವತ್ತು ನಾವು ನೋಡಕ್ಕೆ ಹೊಟ್ಟಿರೋ ಮೂವಿನೂ ಕೂಡ ಅಂತದ್ದೇನೆ. ಒಬ್ಬ ರಾಜನಿಗೆ ಅವನ ಪ್ರಜೆಗಳನ್ನ ಕಾಪಾಡೋದಕ್ಕೆ ತುಂಬಾ ಭಯಂಕರವಾಗಿರುವಂತ ಶಕ್ತಿ ಸಿಕ್ಬಿಡುತ್ತೆ. ಆ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅವನ ಪ್ರಜೆಯನ್ನ ಯಾರಿಂದ ಕಾಪಾಡ್ತಾನೆ, ಮುಂದೆ ಅವನ ಲೈಫ್ ಹೇಗೆಲ್ಲ ಚೇಂಜ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡಿ. ಅಂದಂಗೆ ಈ ಮೂವಿ ಹೆಸರು ಡ್ರ್ಯಾಕುಲಾ ಅನ್ಟೋಲ್ಡ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನಲ್ಲಿ ನಮ್ಗೆ ವ್ಲಾಡ್ ಅನ್ನೋ ಒಬ್ಬ ರಾಜ ಹಾಗೆ ಒಬ್ಬ ಯೋಧನ ಬಗ್ಗೆ ಹೇಳ್ತಾರೆ. ಈ ವ್ಲಾಡ್ ಎಂತ ಒಬ್ಬ ಯೋಧ ಅಂತಂದ್ರೆ ಇವನ ಜನರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಹಾಗೆ ಪ್ರಾಣ ತೆಗೆಯೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ವ್ಲಾಡ್ ಅವನ ಸೈನಿಕರ ಜೊತೆ ಒಂದು ರಿವರ್ ಹತ್ರ ಅಂದ್ರೆ ನದಿ ಹತ್ರ ಬರ್ತಾನೆ. ಆ ನದಿನೆಲ್ಲ ಇವರು ನೋಡ್ತಿರ್ಬೇಕಾದ್ರೆ ಅಲ್ಲೇ ಇವರಿಗೆ ಇವರ ಶತ್ರು ದೇಶದ ಒಬ್ಬ ಸೈನಿಕನ ಹೆಲ್ಮೆಟ್ ಸಿಗುತ್ತೆ. ಆಗ ವ್ಲಾಡ್ ಹಾಗೂ ಇಲ್ಲಿರೋರೆಲ್ಲರಿಗೂ ಗೊತ್ತಾಗುತ್ತೆ ಶತ್ರು ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಸೈಲೆಂಟ್ ಆಗಿ ನಮ್ಮ ದೇಶದಲ್ಲಿ ಬಂದು ಸೇರ್ಕೊತಿದ್ದಾರೆ ಅಂತ. ಇವರೆಲ್ಲರೂ ಎಲ್ಲಿಂದ ಬರ್ತಿರ್ಬೋದು ಅಂತ ವ್ಲಾಡ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನಿಗೆ ಬ್ರೋಕನ್ ಟೋಸ್ ಬೆಟ್ಟ ಕಾಣಿಸುತ್ತೆ. ಆ ಸೈನಿಕರೆಲ್ಲ ಇದೇ ಬೆಟ್ಟದ ದಾರಿಯಿಂದ ಬರ್ತಿರ್ಬೋದು ಅಂತ ವ್ಲಾಡ್ ಅವನ ಜೊತೆ ಇಬ್ರು ಸೈನಿಕರನ್ನ ಕರ್ಕೊಂಡು ಆ ಬೆಟ್ಟದ ಮೇಲೆ ಬರ್ತಾನೆ. ಆ ಬೆಟ್ಟದಲ್ಲಿ ಒಂದು ಗುಹೆ ಇರುತ್ತೆ. ಹೀಗೆ ಇವರೆಲ್ಲ ಆ ಗುಹೆನ ನೋಡ್ತಿರ್ಬೇಕಾದ್ರೆ ಅದ್ರ ಒಳಗಡೆಯಿಂದ ಒಂದಷ್ಟು ಬಾವುಲಿಗಳು ಹೊರಗಡೆ ಬರ್ತವೆ. ಇದನ್ನ ನೋಡಿ ವ್ಲಾಡ್ಗೆ ತುಂಬಾನೇ ಆಶ್ಚರ್ಯ ಆಗೋಗುತ್ತೆ. ಯಾಕೆ ಅಂತಂದ್ರೆ ಬಾವುಲಿಗಳು ಬೆಳಗ್ಗೆ ಹೊತ್ತು ಹೊರಗಡೆ ಬರೋದಿಲ್ಲ, ಹೊರಗಡೆ ಬರ್ತಿದಾವೆ ಅಂತಂದ್ರೆ ಒಳಗಡೆ ಯಾರೋ ಇರ್ಬೋದು ಅಂತ. ಆದ್ರಿಂದ ಇವನು ಅವರಿಬ್ಬರನ್ನ ಕರ್ಕೊಂಡು ಗುಹೆ ಒಳಗಡೆ ಬರ್ತಾನೆ. ಆ ಗುಹೆ ಒಳಗಡೆ ನೋಡಿದ್ರೆ ಬರೀ ಮನುಷ್ಯರ ತಲೆಬುರುಡೆಗಳು ಹಾಗೆ ಅಸ್ಥಿ ಪಂಜರಗಳೇ ಇರ್ತವೆ. ಇದನ್ನ ನೋಡಿ ಇವರೆಲ್ಲರಿಗೂ ಅರ್ಥ ಆಗೋಗುತ್ತೆ ಈ ಗುಹೆ ಒಳಗಡೆ ಯಾವುದೋ ಒಂದು ಭಯಂಕರವಾಗಿರೋ ಜೀವಿ ಇರಬೇಕು ಅಂತ. ಹೀಗೆ ಇವರು ಆ ಅಸ್ಥಿ ಪಂಜರಗಳನ್ನ ನೋಡ್ತಿರ್ಬೇಕಾದ್ರೆ ಯಾವುದೋ ಒಂದು ವಿಚಿತ್ರವಾಗಿರುವಂತ ಜೀವಿ ಇವರ ಮುಂದೆ ಬರುತ್ತೆ. ಆ ಜೀವಿ ನೋಡೋದಕ್ಕೆ ಅರ್ಧ ಮನುಷ್ಯ ಅರ್ಧ ಪಿಶಾಚಿ ತರ ಇರುತ್ತೆ. ಅದು ವ್ಲಾಡ್ ನ ಜೊತೆ ಇದ್ದಂತ ಇಬ್ರು ಸೈನಿಕರನ್ನ ಸಾಯಿಸ್ಬಿಡುತ್ತೆ. ವ್ಲಾಡ್ ನ ಅದು ಸಾಯಿಸೋದಕ್ಕೆ ಬಂದಾಗ ವ್ಲಾಡ್ ಅವನ ಕತ್ತಿಯಿಂದ ಅದನ್ನ ಅಟ್ಯಾಕ್ ಮಾಡ್ತಾನೆ. ಹಾಗೆ ತುಂಬಾ ಕಷ್ಟಪಟ್ಟು ಗುಹೆಯಿಂದ ಹೊರಗಡೆ ಹೋಗುವಂತ ದಾರಿಗೆ ಬರ್ತಾನೆ. ಆದ್ರೆ ಆ ಪಿಶಾಚಿ ವ್ಲಾಡ್ ಹತ್ರ ಬರೋದಿಲ್ಲ. ಸೂರ್ಯನ ಬೆಳಕನ್ನು ನೋಡಿ ಹೆದರ್ಕೊಳ್ತಿರುತ್ತೆ. ಅದೇ ಸಮಯಕ್ಕೆ ವ್ಲಾಡ್ ನೋಡ್ತಾನೆ ಅವನ ಕತ್ತಿ ಮೇಲಿದ್ದಂತ ಪಿಶಾಚಿಯ ರಕ್ತ ಸೂರ್ಯನ ಬೆಳಕಿನಿಂದ ಬೂದಿ ಆಗಿ ಹೋಗ್ತಿರುತ್ತೆ. ನಂತರ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಅವನ ರಾಜ್ಯದಲ್ಲಿರುವಂತ ಒಬ್ಬ ಪ್ರೀಸ್ಟ್ ಹತ್ರ ಬಂದು ಕೇಳ್ತಾನೆ, ನಾನು ಬ್ರೋಕನ್ ಟೂತ್ ಬೆಟ್ಟದಲ್ಲಿ ಒಂದು ವಿಚಿತ್ರವಾಗಿರುವಂತ ಜೀವಿ ನೋಡಿದೆ, ಅದೇನು ಅಂತ ನಿಮ್ಗೆ ಗೊತ್ತಿದ್ಯಾ ಅಂತ. ಆಗ ಪ್ರೀಸ್ಟ್ ಹೇಳ್ತಾನೆ, ಆ ಬೆಟ್ಟದ ಗುಹೆಯಲ್ಲಿರೋದು ಒಂದು ವ್ಯಾಂಪೈರ್. ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ರಾಜ ತುಂಬಾ ಪವರ್ಫುಲ್ ಆಗ್ಬೇಕು ಅಂತ ಆ ಬ್ರೋಕನ್ ಟೂತ್ ಬೆಟ್ಟದ ಗುಹೆ ಒಳಗಡೆ ಹೋದ. ಯಾಕೆ ಅಂತಂದ್ರೆ ಆ ಗುಹೆಯಲ್ಲಿ ಒಂದು ಡಾರ್ಕ್ ಇವಿಲ್ ಸ್ಪಿರಿಟ್ ಇತ್ತು. ಆ ರಾಜನನ್ನ ಪವರ್ಫುಲ್ ಆಗಿ ಮಾಡೋದ್ರ ಜೊತೆಗೆ ಅವನಿಗೆ ಶಾಪ ಕೊಟ್ಟು ಆ ಗುಹೆಯಲ್ಲೇ ಅವನು ಬಂದಿ ಆಗೋ ರೀತಿ ಆ ಇವಿಲ್ ಸ್ಪಿರಿಟ್ ಮಾಡ್ಬಿಡ್ತು ಅಂದಾಗ ವ್ಲಾಡ್ ಅವರಿಗೆ ಹೇಳ್ತಾನೆ, ಈ ವಿಷಯ ನಮ್ಮಲ್ಲೇ ಇರ್ಲಿ, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಅದಕ್ಕೆ ಪ್ರೀಸ್ಟ್ ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವನು ಅಲ್ಲಿಂದ ಇವನ ಅರಮನೆಗೆ ಬರ್ತಾನೆ. ಇಲ್ಲಿ ನಮ್ಗೆ ವ್ಲಾಡ್ ನ ಹೆಂಡತಿ ಹಾಗೆ ಮಗ ಪರಿಚಯ ಆಗ್ತಾರೆ. ಅವನ ಹೆಂಡತಿ ಹೆಸರು ಮೆರೇನಾ ಅಂತ, ಮಗನ ಹೆಸರು ಇಗ್ನೇರಸ್. ತುಂಬಾ ದಿನಗಳಾದ್ಮೇಲೆ ವ್ಲಾಡ್ ಮನೆಗೆ ಬಂದಿರೋದ್ರಿಂದ ಅವನ ಹೆಂಡತಿ ಹಾಗೂ ಮಗ ತುಂಬಾನೇ ಸಂತೋಷ ಪಡ್ತಾರೆ. ಯಾಕೆ ಅಂತಂದ್ರೆ ಇವನು ಸ್ವಲ್ಪ ದಿನದಿಂದ ರಾಜನೆಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದ. ವ್ಲಾಡ್ ಒಬ್ಬ ರಾಜ ಆಗಿದ್ರು ಕೂಡ ಅವನ ರಾಜ್ಯದಲ್ಲಿರುವಂತ ಜನರನ್ನೆಲ್ಲ ಸಮಾನವಾಗಿ ನೋಡ್ಕೊತಿರ್ತಾನೆ. ಆದ್ರಿಂದಾನೆ ಅವ್ರನ್ನೆಲ್ಲ ಈಗ ಮನೆಗೆ ಕರೆಸಿ ಊಟನ ಹಾಕಿಸ್ತಿರ್ತಾನೆ. ಹೀಗೆ ಇವರೆಲ್ಲ ಎಂಜಾಯ್ ಮಾಡ್ತಾ ಊಟನ ಮಾಡ್ತಿರ್ಬೇಕಾದ್ರೆ ಮೊಹಮ್ಮದ್ ಅನ್ನೋ ಬೇರೆ ದೇಶದ ರಾಜನ ಸೈನಿಕರು ಅಲ್ಲಿಗೆ ಬರ್ತಾರೆ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ವ್ಲಾಡ್ ಆ ಮೊಹಮ್ಮದ್ ಅನ್ನೋ ರಾಜನಿಗೆ ಪ್ರತಿಯೊಂದು ಹಬ್ಬದಲ್ಲೂ ಬೆಳ್ಳಿ ಕಾಯಿನ್ ಗಳನ್ನ ಕೊಡ್ತಿರ್ತಾನೆ. ಯಾಕೆ ಅಂತಂದ್ರೆ ಆ ಮೊಹಮ್ಮದ್ ಹಾಗೂ ಅವನ ಸೈನ್ಯ ತುಂಬಾನೇ ದೊಡ್ಡದಾಗಿರುತ್ತೆ. ಇವನು ಆ ಮೊಹಮ್ಮದ್ಗೆ ಬೆಳ್ಳಿ ಕಾಯಿನ್ ಗಳನ್ನ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂತಂದ್ರೆ ಅವನು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆದ್ರಿಂದ ಯಾವುದೇ ತರದ ತೊಂದರೆ ನನ್ನ ಜನರಿಗೆ ಆಗ್ಬಾರ್ದು ಅಂತ ವ್ಲಾಡ್ ಕೂಡ ಬೆಳ್ಳಿ ಕಾಯಿನ್ ಗಳನ್ನ ಅವನಿಗೆ ಕೊಡ್ತಿರ್ತಾನೆ. ಆದ್ರೆ ಅಲ್ಲಿಗೆ ಬಂದಂತ ಮೊಹಮ್ಮದ್ ನ ಸೈನಿಕ ಅವನಿಗೆ ಹೇಳ್ತಾನೆ, ನಮ್ಮ ರಾಜರು ಹೇಳಿದ್ದಾರೆ ಈ ಸಲ ಬರೀ ಬೆಳ್ಳಿ ಕಾಯಿನ್ ಗಳಲ್ಲ, 15 ವರ್ಷಕ್ಕಿಂತ ಮೇಲ್ಪಟ್ಟಿರೋ 1000 ಹುಡುಗರು ನಮ್ಗೆ ಬೇಕು ಅಂತ. ಯಾಕೆ ಅಂತಂದ್ರೆ ನಾವು ಮಾಡ್ತಿರೋಂತ ಯುದ್ಧದಲ್ಲಿ ಅವರನ್ನು ಕೂಡ ಸೇರ್ಸ್ಕೊತೀವಿ ಅಂತ ಅಂದಾಗ ವ್ಲಾಡ್ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ನಾನು ನಿಮ್ಮ ರಾಜನ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳ್ತಾನೆ. ನಂತರದ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ವ್ಲಾಡ್ ಒಂದಷ್ಟು ಸೈನಿಕರನ್ನ ಕರ್ಕೊಂಡು ಮೊಹಮ್ಮದ್ ಇರೋಂತ ಜಾಗಕ್ಕೆ ಬರ್ತಾನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ವ್ಲಾಡ್ ಹಾಗೂ ಮೊಹಮ್ಮದ್ ಮೊದಲು ಫ್ರೆಂಡ್ಸ್ ಆಗಿದ್ದವ್ರೆ. ಆದ್ರಿಂದ ಅದೇ ಸಲಿಗೆಯಿಂದ ವ್ಲಾಡ್ ಅವನಿಗೆ ಹೇಳ್ತಾನೆ,
ನಾನು ನನ್ನ ರಾಜ್ಯದಲ್ಲಿರುವಂತ ಜನರಿಗೆ ಯಾವುದೇ ತರದ ಅಪಾಯ ಆಗೋದಕ್ಕೆ ಬಿಡೋದಿಲ್ಲ. ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ, ನಾನ್ ನಿನ್ಗೆ 1,000 ಜನರನ್ನ ಕೊಡೋದಕ್ ಆಗೋದಿಲ್ಲ ಅಂತ. ಇದರಿಂದ ಮೊಹಮ್ಮದ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನನ್ ಮಾತಿಗೆನೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನಲ್ಲ ಅಂತ. ಅದಕ್ಕೆ ತುಂಬಾ ಕೋಪದಿಂದಾನೆ ಅವನಿಗೆ ಹೇಳ್ತಾನೆ, ನೀನ್ ನನಗೆ 15 ವರ್ಷಕ್ಕಿಂತ ಮೇಲ್ಪಟ್ಟಿರೋ 1,000 ಹುಡುಗರನ್ನ ಕೊಡ್ಲೇಬೇಕು. ಆ 1,000 ಹುಡುಗರಲ್ಲಿ ನಿನ್ನ ಮಗನು ಕೂಡ ಇರಬೇಕು. ಆಗೋದಿಲ್ಲ ಅಂತಂದ್ರೆ ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ರೆಡಿ ಆಗಿರುವಂತ. ನಂತರ ನಮ್ಗೆ ತೋರಿಸ್ತಾರೆ ಮೊಹಮ್ಮದ್ ನ ಒಂದಷ್ಟು ಸೋಲ್ಜರ್ಸ್ ಗಳು ವ್ಲಾಡ್ ನ ಮಗನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಿರ್ತಾರೆ. ಆದ್ರೆ ಮಿರೇನ ಮಾತ್ರ ಅವನ ಮಗನನ್ನ ಕಳ್ಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಈ ಕಡೆ ವ್ಲಾಡ್ಗೂ ಕೂಡ ಬೇರೆ ದಾರಿ ಇರೋದಿಲ್ಲ. ಅವನ ರಾಜ್ಯದ ಜನರ ಒಳ್ಳೇದಕ್ಕೋಸ್ಕರ ಅವನ ಮಗ ಇಗ್ನೇರಸ್ ನ ಅವರ ಜೊತೆ ಕಳ್ಸೋದಕ್ಕೆ ಹೋಗ್ತಾನೆ. ಆಗ ಅವರಲ್ಲಿದ್ದಂತ ಒಬ್ಬ ಸೈನಿಕ ತುಂಬಾ ದುರಾಂಕಾರದಿಂದ ಅವನಿಗೆ ಹೇಳ್ತಾನೆ, ನಾನ್ ಯಾವತ್ತೂ ಕೂಡ ಯೋಚನೆ ಮಾಡಿರ್ಲಿಲ್ಲ ನೀವು ನಿಮ್ ಮಗನ್ನ ಇಷ್ಟು ಸುಲಭವಾಗಿ ಬಿಟ್ಕೊಡ್ತೀರಾ ಅಂತ. ಅವನು ಹಂಗೆ ಹೇಳ್ತಿದ್ದಂಗೆನೆ ವ್ಲಾಡ್ಗೆ ಅವನು ಮಾಡ್ತಿರೋಂತ ತಪ್ಪು ಗೊತ್ತಾಗೋಗುತ್ತೆ. ಆದ್ರಿಂದ ಅವನ ಮಗನನ್ನ ಅವನ ಹೆಂಡತಿ ಹತ್ರ ಕಳ್ಸಿ ಆ ಸೈನಿಕರನ್ನೆಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಸಾಯಿಸಾಕ್ಬಿಡ್ತಾನೆ. ಯಾಕೆ ಅಂತಂದ್ರೆ ವ್ಲಾಡ್ ಅಷ್ಟು ಪವರ್ಫುಲ್ ಆಗಿರುವಂತ ಒಬ್ಬ ಯೋಧ. ಅವರನ್ನ ಸಾಯಿಸೋದೇನೋ ಸಾಯಿಸ್ಬಿಟ್ಟ, ಆದ್ರೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗೋಗಿರುತ್ತೆ. ಮೊಹಮ್ಮದ್ಗೆ ಏನಾದ್ರೂ ಸೈನಿಕನನ್ನ ಸಾಯಿಸ್ತಾ ಅಂತ ಗೊತ್ತಾದ್ರೆ ಅವನು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದೇ ಬರ್ತಾನೆ. ಆದ್ರಿಂದ ಏನ್ ಮಾಡೋದು ಅಂತ ವ್ಲಾಡ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಬ್ರೋಕನ್ ಟೂತ್ ಬೆಟ್ಟ ಕಾಣಿಸುತ್ತೆ. ಆದ್ರಿಂದ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ಆ ಬ್ರೋಕನ್ ಟೂತ್ ನ ಬೆಟ್ಟದ ಹತ್ರ ಬಂದು ಆ ಗುಹೆ ಒಳಗಡೆ ಹೋಗ್ತಾನೆ. ಗುಹೆ ಒಳಗಡೆ ಇವನು ವ್ಯಾಂಪೈರ್ ಅನ್ನ ಹುಡುಕ್ತಿರ್ಬೇಕಾದ್ರೆ ಅದು ಸಡನ್ ಆಗಿ ಬಂದು ಇವನ ಮುಂದೆ ನಿಂತ್ಕೊಳ್ಳುತ್ತೆ. ನಂತರ ಆ ವ್ಯಾಂಪೈರ್ ಇವನಿಗೆ ಹೇಳುತ್ತೆ, ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾರೆ, ಆದ್ರೆ ನೀನು ವಾಪಸ್ ಬಂದಿದ್ಯಾ ಅಂತಂದ್ರೆ ನಿನ್ನ ಧೈರ್ಯ ನನ್ಗೆ ಇಷ್ಟ ಆಯ್ತು. ಏನ್ ವಿಷಯ ಹೇಳು, ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತಂದಾಗ ವ್ಲಾಡ್ ಅವನಿಗೆ ಹೇಳ್ತಾನೆ, ನನ್ನ ರಾಜ್ಯದ ಜನರನ್ನ ಕಾಪಾಡಬೇಕು, ಅದಕ್ಕೆ ನನ್ಗೆ ನಿನ್ನ ಶಕ್ತಿಗಳು ಬೇಕು ಅಂತ. ವ್ಯಾಂಪೈರ್ಗೂ ಕೂಡ ಇದೇ ಬೇಕಿದ್ದು. ಆದ್ರಿಂದ ಹೇಳುತ್ತೆ, ನಾನು ಕೂಡ ನಿನ್ನ ತರನೇ ಧೈರ್ಯವಂತರಿಗೋಸ್ಕರ ಕಾಯ್ತಿದ್ದೆ. ನಾನು ನಿನ್ಗೆ ಪವರ್ಸ್ ಗಳೇನೋ ಕೊಡ್ತೀನಿ, ಆದ್ರೆ ಆ ಪವರ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತ ಜವಾಬ್ದಾರಿ ನಿಂದು. ಯಾಕೆ ಅಂತಂದ್ರೆ ನಾನು ನಿನ್ಗೆ ಪವರ್ಸ್ ಗಳನ್ನ ಕೊಟ್ಟಾಗ ನೀನೊಬ್ಬ ವ್ಯಾಂಪೈರ್ ಆಗ್ತೀಯ. ವ್ಯಾಂಪೈರ್ ಆದ್ಮೇಲೆ ಮನುಷ್ಯರ ರಕ್ತನ ಕುಡಿಬೇಕು ಅಂತ ನಿನ್ಗೆ ಅನ್ಸುತ್ತೆ. ನಿನ್ನವರ ಮೇಲೆ ನೀನು ಅಟ್ಯಾಕ್ ಮಾಡಬಹುದು. ನಿನ್ಗೆ ಪವರ್ಸ್ ಗಳು ಸಿಕ್ಕಿದ್ಮೇಲೆ 3 ದಿನಗಳ ಕಾಲ ವ್ಯಾಂಪೈರ್ ಆಗಿ ಇರ್ತೀಯ. ಆ 3 ದಿನಗಳಲ್ಲಿ ನೀನು ಯಾವುದೇ ಮನುಷ್ಯರ ರಕ್ತನ ಕುಡಿಬಾರ್ದು. ಆ 3 ದಿನಗಳು ನೀನು ರಕ್ತನ ಕುಡಿದೇ ಇದ್ರೆ ನೀನು ಮತ್ತೆ ಮನುಷ್ಯನಾಗ್ತೀಯ. ಒಂದು ವೇಳೆ ನೀನೇನಾದ್ರೂ ರಕ್ತನ ಕುಡಿದು ಬಿಟ್ರೆ ನಾನು ಈ ಗುಹೆಯಿಂದ ಬಿಡುಗಡೆ ಆಗ್ತೀನಿ, ನೀನು ಜೀವನ ಪೂರ್ತಿ ಒಬ್ಬ ವ್ಯಾಂಪೈರ್ ಆಗೋಗ್ತೀಯ ಅಂತ ಹೇಳಿ ಆದ್ರೆ ರಕ್ತನ ಕೊಡುತ್ತೆ. ಸರಿ ಅಂತ ಹೇಳಿ ವ್ಲಾಡ್ ಕೂಡ ಆ ವ್ಯಾಂಪೈರ್ ನ ರಕ್ತನ ಕುಡಿದ್ ಬಿಡ್ತಾನೆ. ಅದನ್ನ ಕುಡಿತಿದ್ದಂಗೆನೆ ಇವನು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನದಿಯ ಹತ್ರ ಇವನಿಗೆ ಎಚ್ಚರ ಆಗುತ್ತೆ. ಅವನ ಒಳಗಡೆ ತುಂಬಾ ತರದ ಪವರ್ಸ್ ಗಳು ಬಂದಿರೋದು ಅವನಿಗೆ ಫೀಲ್ ಆಗುತ್ತೆ. ಮನುಷ್ಯರು ಕೇಳೋಕೆ ಆಗದೆ ಇರೋಂತ ಸಣ್ಣ ಸಣ್ಣ ಶಬ್ದಗಳೆಲ್ಲ ಇವನಿಗೆ ಕೇಳಿಸ್ತಿರುತ್ತೆ. ಹಾಗೆ ತುಂಬಾ ದೂರದಲ್ಲಿ ಏನಾದ್ರೂ ನಡೀತಿದೆ ಅಂತಂದ್ರೆ ಅದು ಇವನಿಗೆ ಆರಾಮಾಗಿ ಕಾಣಿಸ್ತಿರುತ್ತೆ. ಅದೇ ಸಮಯಕ್ಕೆ ಇವನು ನೋಡ್ತಾನೆ, ಇವನ ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಹೋಗ್ಬೇಕು ಅಂತ ಓಡೋಗ್ತಿರ್ತಾನೆ. ಹೀಗೆ ಇವನು ಓಡೋಗ್ತಿರ್ಬೇಕಾದ್ರೆ ಇವನ ಒಳಗಡೆ ಇರುವಂತ ಮತ್ತೊಂದು ಶಕ್ತಿ ಇವನಿಗೆ ಗೊತ್ತಾಗುತ್ತೆ. ಇವನು ಬೇಕು ಅಂತಂದ್ರೆ ಬಾವುಲಿಗಳಾಗಿ ಕನ್ವರ್ಟ್ ಆಗಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹಾರ್ಕೊಂಡು ಹೋಗ್ಬೋದು. ಈ ಕಡೆ ನಮ್ಗೆ ತೋರಿಸ್ತಾರೆ ಮೊಹಮ್ಮದ್ ನ ಕಡೆಯ ಸೋಲ್ಜರ್ಸ್ ಗಳು ವ್ಲಾಡ್ ನ ರಾಜ್ಯದ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಅನ್ನ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ವ್ಲಾಡ್ ಅವನ ಅರಮನೆಗೆ ಬಂದು ತಲುಪ್ತಾನೆ. ಅವನ ಅರಮನೆಯಲ್ಲಿ ರಾಜ್ಯದ ಜನರು ಕೂಡ ಇರ್ತಾರೆ. ಎಲ್ಲರಿಗೂ ಇವನು ಸಮಾಧಾನ ಮಾಡ್ತಾನೆ, ಯಾರು ಕೂಡ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ, ನಾನ್ ಬಂದಾಯ್ತು, ನಾನ್ ನಿಮ್ಮನ್ನ ಕಾಪಾಡ್ತೀನಿ ಅಂತ. ನಂತರ ಇವನೊಬ್ನೇ ಹೊರಗಡೆ ಇರುವಂತ ಮೊಹಮ್ಮದ್ ನ ಸೋಲ್ಜರ್ಸ್ ಗಳ ಮುಂದೆ ಬರ್ತಾನೆ. ಇವನನ್ನ ನೋಡ್ತಿದ್ದಂಗೆನೆ ಆ ಸೋಲ್ಜರ್ಸ್ ಗಳೆಲ್ಲ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಓಡ್ ಬರ್ತಿರ್ತಾರೆ. ಆದ್ರೆ ಇದ್ಯಾವ್ದಕ್ಕೂ ಕೂಡ ವ್ಲಾಡ್ ಎದುರುಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅವನ ಒಳಗಡೆ ಈಗ ವ್ಯಾಂಪೈರ್ ನ ಪವರ್ ಇದೆ. ಆದ್ರಿಂದ ಅವನ ಒಳಗಡೆ ಇರುವಂತ ಎಲ್ಲಾ ಪವರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಆ ಸೈನ್ಯದ ಹತ್ರ ಬಂದು ತುಂಬಾ ಭಯಂಕರವಾಗಿ ಅವ್ರಿಗೆಲ್ಲ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಮೊಹಮ್ಮದ್ ನ ಸೈನಿಕರಂತೂ ವ್ಲಾಡ್ ನ ಜೊತೆ ಫೈಟ್ ಮಾಡೋದಕ್ಕೇನೆ ತುಂಬಾ ಹೆದರ್ಕೋತಿರ್ತಾರೆ. ಯಾಕೆ ಅಂತಂದ್ರೆ ಅವನು ಅಷ್ಟು ಕ್ರೂರವಾಗಿ ಕಾಣಿಸ್ತಿರ್ತಾನೆ, ಹಾಗೆ ಫೈಟ್ ಅನ್ನ ಮಾಡ್ತಿರ್ತಾನೆ. ಹೀಗೆ ನಾವೆಲ್ಲರೂ ನೋಡ್ತಿದ್ದಂಗೆನೆ ವ್ಲಾಡ್ ಇವನೊಬ್ನೇ ಆ ಸೈನ್ಯದಲ್ಲಿದ್ದಂತ ಪ್ರತಿಯೊಬ್ಬ ಸೈನಿಕನ್ನು ಕೂಡ ಸಾಯಿಸ್ಬಿಟ್ಟಿರ್ತಾನೆ. ನಂತರ ಅಲ್ಲಿಗೆ ವ್ಲಾಡ್ ನ ಕಡೆಯ ಜನರು ಬಂದು ನೋಡಿದ್ರೆ ಅವರಿಗೆ ನಂಬೋದಕ್ಕೆ ಆಗುದಿಲ್ಲ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಇವರು ನೋಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ವ್ಲಾಡ್ ಬಂದು ಅವರಿಗೆ ಹೇಳ್ತಾನೆ, ಈ ವಿಷಯದ ಬಗ್ಗೆ ನನ್ನ ಹತ್ರ ಇನ್ನೇನು ಕೇಳಬೇಡಿ ಅಂತ. ನಂತರ ಎಲ್ಲರಿಗೂ ಹೇಳ್ತಾನೆ, ನಾವಿಲ್ಲೇ ಇದ್ರೆ ನಮ್ಗೆ ತೊಂದರೆ ತಪ್ಪಿದ್ದಲ್ಲ, ಇವಾಗ್ಲೇ ನಾವಿಲ್ಲಿಂದ ಹೋಗ್ಬೇಕು ಅಂತ ಅವನ ರಾಜ್ಯದ ಜನರನ್ನೆಲ್ಲ ಕರ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಹೀಗೆ ರಾತ್ರಿ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ವ್ಲಾಡ್ಗೆ ಮನುಷ್ಯರ ರಕ್ತನ ಕುಡಿಬೇಕು ಅಂತ ಆಸೆ ಆಗುತ್ತೆ. ಯಾಕೆಂತಂದ್ರೆ ಈಗ ಇವನೊಬ್ಬ ವ್ಯಾಂಪೈರ್ ಆದ್ರೂ ಕೂಡ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೋತಾನೆ. ಈ ಕಡೆ ಮೊಹಮ್ಮದ್ ವ್ಲಾಡ್ ನ ಸಾಮ್ರಾಜ್ಯಕ್ಕೆ ಬಂದು ನೋಡಿದ್ರೆ ಅಲ್ಲಿನ ಭಯಂಕರವಾಗಿರುವಂತ ದೃಶ್ಯನ ನೋಡಿ ತುಂಬಾನೇ ಶಾಕ್ ಆಗಿ ಹೋಗ್ತಾನೆ. ಯಾಕೆ ಅಂತಂದ್ರೆ ವ್ಲಾಡ್ ಮೊಹಮ್ಮದ್ ನ ಸೈನಿಕರನ್ನೆಲ್ಲ ಸಾಯಿಸಿ ಕಂಬಗಳಿಗೆ ನೆಟ್ಟಿರ್ತಾನೆ. ಇದರಿಂದ ಇವನಿಗೆ ಭಯನೂ ಕೂಡ ಆಗುತ್ತೆ, ತುಂಬಾ ಕೋಪನೂ ಕೂಡ ಬರುತ್ತೆ. ಈ ಕಡೆ ವ್ಲಾಡ್ ಮಲಗಿರ್ಬೇಕಾದ್ರೆ
ಅವನು ನರಳಾಡ್ತಿರೋದನ್ನ ಮಿರೇನಾ ನೋಡ್ತಾಳೆ. ಅವನ ಹತ್ರ ಬಂದು ನೋಡಿದಾಗ ಅವನ ಮೈ ಮೇಲಿರುವಂತ ಬೆಳ್ಳಿ ಉಂಗ್ರ ಅವನ ಮೈಯನ್ನ ಸುಡ್ತಾ ಗಾಯ ಮಾಡ್ತಿರುತ್ತೆ. ಆದ್ರಿಂದ ಅವಳು ವ್ಲಾಡ್ ನ ಕೇಳ್ತಾಳೆ, ಇದೆಲ್ಲ ಏನ್ ನಡೀತಿದೆ ಅಂತ. ಆಗ ಅವನು ಅವಳಿಗೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತಾನೆ. ನನ್ಗೆ ನಿಮ್ಮೆಲ್ಲರನ್ನು ಕಾಪಾಡೋಕೆ ಇದನ್ನ ಬಿಟ್ಟು ಬೇರೆ ದಾರಿ ಇರ್ಲಿಲ್ಲ. 3 ದಿನಗಳ ನಂತರ ರಕ್ತನ ಕುಡಿದೇ ಇದ್ರೆ ನಾನು ಮತ್ತೆ ಮನುಷ್ಯನಾಗ್ತೀನಿ ಅಂತ. ಇವನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಿರೇನಾ ಕೂಡ ಸುಮ್ನಾಗ್ತಾಳೆ. ನಂತರ ವ್ಲಾಡ್ ಅವಳಿಗೆ ಹೇಳ್ತಾನೆ, ನಾನು ಬಿಸಿಲಲ್ಲಿ ಹೊರಗಡೆ ಬರೋದಕ್ಕಾಗೋದಿಲ್ಲ, ನೀನು ಎಲ್ಲರನ್ನು ಕರ್ಕೊಂಡು ಮುಂದೆ ಸಾಕ್ತಿರೋ. ನಾನು ಸೂರ್ಯ ಮುಳುಗ್ತಿದ್ದಂಗೆನೆ ನಿಮ್ಮ ಜೊತೆ ಬಂದು ಸೇರ್ಕೋತೀನಿ ಅಂತ ಅಂದಾಗ ಮಿರೇನಾನು ಕೂಡ ಸರಿ ಅಂತ ಒಪ್ಕೊಂಡು ಅವರ ಜನರನ್ನೆಲ್ಲ ಕರ್ಕೊಂಡು ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇವರೆಲ್ಲರೂ ಹೀಗೆ ಹೋಗ್ತಿರೋದನ್ನ ಮೊಹಮ್ಮದ್ನ ಕಡೆಯ ಸೋಲ್ಜರ್ಸ್ ಗಳು ನೋಡ್ಬಿಡ್ತಾರೆ. ಈ ಕಡೆ ಸೂರ್ಯ ಮುಳುಗ್ತಿದ್ದಂಗೆನೆ ವ್ಲಾಡ್ ಅವನ ಜನರ ಹತ್ರ ಹೋಗ್ತಾನೆ. ಹೀಗೆ ಮಿರೇನಾ ಎಲ್ಲರನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮೊಹಮ್ಮದ್ನ ಕಡೆಯ ಸೈನಿಕರು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇದರಲ್ಲಿ ವ್ಲಾಡ್ ನ ಎಷ್ಟೋ ಜನರು ಸತ್ತೋಗ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಾವುಲಿಗಳ ರೂಪದಲ್ಲಿ ವ್ಲಾಡ್ ಬಂದು ಮೊಹಮ್ಮದ್ನ ಸೈನಿಕರನ್ನೆಲ್ಲರನ್ನು ಸಾಯಿಸ್ಬಿಡ್ತಾನೆ. ಒಬ್ಬ ಸೈನಿಕ ವ್ಲಾಡ್ ನ ಹೆಂಡತಿ ಹಾಗೆ ಮಗನ್ನ ಸಾಯಿಸೋದಕ್ಕೆ ಅಂತ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ವ್ಲಾಡ್ ಬಂದು ಅವನನ್ನ ಹೆದರಿಸಿ ಬೆಟ್ಟದಿಂದ ಕೆಳಗಡೆ ಬೀಳೋ ರೀತಿ ಮಾಡ್ಬಿಡ್ತಾನೆ. ತುಂಬಾ ಜನ ಸತ್ತೋಗಿರೋದ್ರಿಂದ ಇವನು ತುಂಬಾನೇ ದುಃಖ ಪಡ್ತಾನೆ. ಈ ಕಡೆ ನಮ್ಗೆ ತೋರಿಸ್ತಾರೆ, ಬೆಟ್ಟದಿಂದ ಕೆಳಗಡೆ ಬಿದ್ದಿದ್ದಂತ ಆ ಸೈನಿಕ ಇನ್ನೂ ಕೂಡ ಸತ್ತಿರೋದಿಲ್ಲ. ನಂತರ ವ್ಲಾಡ್ ಹಾಗೂ ಅವನ ಜನರೆಲ್ಲ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಅಲ್ಲಿರುವಂತ ಜನರೆಲ್ಲ ದೇವರನ್ನ ಪ್ರೇಯರ್ ಮಾಡ್ತಿರ್ತಾರೆ. ಆಗ ವ್ಲಾಡ್ ಅವರೆಲ್ಲರಿಗೂ ಹೇಳ್ತಾನೆ, ಬರೀ ಪ್ರೇಯರ್ ಅನ್ನ ಮಾಡೋದ್ರಿಂದ ಏನು ಆಗೋದಿಲ್ಲ, ನೀವೆಲ್ಲರೂ ಯುದ್ಧ ಮಾಡೋದನ್ನ ಕಲಿಬೇಕು ಅಂತ ಹೇಳಿ ಅವರೆಲ್ಲರಿಗೂ ಯುದ್ಧನ ಮಾಡೋದನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾನೆ. ಈಗ ಮೊಹಮ್ಮದ್ಗೆ ಗೊತ್ತಾಗೋಗಿರುತ್ತೆ ವ್ಲಾಡ್ ಈಗ ಒಬ್ಬ ವ್ಯಾಂಪೈರ್ ಆಗೋಗಿದ್ದಾನೆ ಅಂತ. ಆಗ್ಲೇ ಬೆಟ್ಟದಿಂದ ಬಿದ್ದಿದ್ದಂತ ಸೈನಿಕ ಉಳ್ಕೊಂಡಿದ್ನಲ್ಲ ಅವನೇ ಇವನಿಗೆ ಹೇಳಿರ್ತಾನೆ. ಆದ್ರಿಂದ ಇವನ ಸೈನಿಕರೆಲ್ಲ ವ್ಲಾಡ್ ನ ನೋಡಿ ಹೆದರ್ಕೊಳ್ಬಾರ್ದು ಅಂತ ಇವನ ಸೈನಿಕರ ಕಣ್ಣಿಗೆಲ್ಲ ಬಟ್ಟೆಯನ್ನ ಕಟ್ಟಿ ಹೇಳ್ತಾನೆ, ನೀವು ಯುದ್ಧಗಳಲ್ಲಿ ಎಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿದಿರಾ ಅಂತಂದ್ರೆ ನಿಮ್ಮ ಕಣ್ಣನ್ನು ಕಟ್ಟಿದ್ರು ಕೂಡ ನಿಮ್ಮ ಕಿವಿಗಳನ್ನ ಉಪಯೋಗಿಸ್ಕೊಂಡು ಯುದ್ಧ ಮಾಡ್ತೀರಾ. ಆದ್ರಿಂದ ಈಗ ನಾವು ವ್ಲಾಡ್ ಹಾಗೂ ಅವನ ಜನರನ್ನ ಸಾಯಿಸೋದಕ್ಕೆ ಹೋಗ್ತಿದೀವಿ ರೆಡಿಯಾಗಿ ಅಂತ. ಈ ಕಡೆ ಎಲ್ರು ಯುದ್ಧನ ಹೇಗ್ ಮಾಡುದು ಅಂತ ಪ್ರಾಕ್ಟೀಸ್ ತಗೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಪ್ರೀಸ್ಟ್ ನೋಡ್ತಾನೆ ವ್ಲಾಡ್ ಸೂರ್ಯನ ಬೆಳಕಿಂದ ಹೊರಗಡೆ ಬರೋದಕ್ಕೆ ತುಂಬಾ ಹೆದರ್ಕೊಳ್ತಿರ್ತಾನೆ. ಆಗ ಪ್ರೀಸ್ಟ್ ಗೆ ಗೊತ್ತಾಗೋಗುತ್ತೆ ವ್ಲಾಡ್ ವ್ಯಾಂಪೈರ್ ಹತ್ರ ಹೋಗಿ ಅದರ ಶಕ್ತಿಯನ್ನ ತಗೊಂಡಿದ್ದಾನೆ ಅಂತ. ಆದ್ರಿಂದ ಪ್ರೀಸ್ಟ್ ಅವನ ಹತ್ರ ಬಂದು, ನೀವು ನಮ್ ಜೊತೆ ಇದ್ರೆ ನಮ್ಮೆಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಸೂರ್ಯನ ಬೆಳಕು ವ್ಲಾಡ್ ನ ಮೇಲೆ ಬೀಳೋ ರೀತಿ ಮಾಡ್ಬಿಡ್ತಾನೆ. ಈ ವಿಷಯ ಎಲ್ಲಾ ಜನರಿಗೂ ಕೂಡ ಗೊತ್ತಾಗೋಗುತ್ತೆ. ಆದ್ರಿಂದ ಆ ಜನರಲ್ಲೇ ಹೆದರ್ಕೊಂಡು ವ್ಲಾಡ್ ಇರೋಂತ ರೂಮ್ಗೆ ಬೆಂಕಿಯನ್ನ ಹಾಕಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಾರೆ. ಮಿರೇನಾ ಇವರೆಲ್ಲರಿಗೂ ತುಂಬಾನೇ ಹೇಳ್ತಾಳೆ ಅವರು ನಿಮ್ಮನ್ನ ಕಾಪಾಡೋದಕ್ಕೆ ಆ ರೀತಿ ಆಗಿದ್ದಾರೆ ಅಂತ. ಆದ್ರೆ ಅವಳ ಮಾತನ್ನ ಯಾರು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನೋಡ್ತಿದ್ದಂಗೆನೆ ಆ ಜಾಗದಲ್ಲೆಲ್ಲ ಮೋಡ ಆವರಿಸ್ಬಿಡುತ್ತೆ. ಆಗ ಉರಿತಿರುವಂತ ಆ ಬೆಂಕಿಯಿಂದ ವ್ಲಾಡ್ ಹೊರಗಡೆ ಬರ್ತಾನೆ. ಬೆಂಕಿಯಿಂದ ಸುಟ್ಟಿರುವಂತ ಗಾಯಗಳು ಕೂಡ ಅವನಿಗೆ ತಕ್ಷಣನೇ ವಾಸಿ ಆಗೋಗ್ತಿರ್ತವೆ. ವ್ಲಾಡ್ ಅಂತೂ ಅವನ ಜನರ ಮೇಲೆ ತುಂಬಾನೇ ಕೋಪ ಮಾಡ್ಕೊಬಿಟ್ಟಿರ್ತಾನೆ. ನಾನು ನನ್ನ ಪ್ರಾಣನು ಕೂಡ ಲೆಕ್ಕಿಸ್ದೆ ನಿಮ್ಮನ್ನೆಲ್ಲರನ್ನು ಕಾಪಾಡೋದಕ್ಕೆ ಈ ರೀತಿ ಆಗಿದ್ದೀನಿ, ನೀವು ನನ್ನನ್ನೇ ಸಾಯಿಸೋದಕ್ಕೆ ಹೊರಟಿದ್ದೀರಾ, ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ. ಆಗ ಅಲ್ಲಿಗೆ ಮಿರೇನಾ ಬಂದು ಅವನಿಗೆ ಸಮಾಧಾನ ಮಾಡ್ತಾಳೆ. ಆಗ ವ್ಲಾಡ್ ಕೂಡ ಎಲ್ರಿಗೂ ಹೇಳ್ತಾನೆ, ಸರಿ ಎಲ್ರು ಹೋಗಿ ಯುದ್ಧನ ಪ್ರಾಕ್ಟೀಸ್ ಮಾಡಿ ಅಂತ. ನಂತರ ವ್ಲಾಡ್ ತುಂಬಾ ಬೇಜಾರು ಮಾಡ್ಕೊಂಡು ಚರ್ಚ್ ನಲ್ಲಿ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಅವನ ಮಗ ಇಗ್ನೇರಸ್ ಬರ್ತಾನೆ. ಬಂದು ಅವನ ತಂದೆಗೆ ಹೇಳ್ತಾನೆ, ನನ್ನನ್ನ ಕಾಪಾಡೋದಕ್ಕೆ ಹೋಗಿನೇ ತಾನೆ ನೀವು ಈ ರೀತಿ ಆಗಿರೋದು, ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ ಅಂದಾಗ ವ್ಲಾಡ್ ಹೇಳ್ತಾನೆ, ಅದು ಆ ರೀತಿ ಅಲ್ಲ, ನಿಮ್ಮನ್ನೆಲ್ಲರನ್ನು ಕಾಪಾಡುದು ನನ್ನ ಕರ್ತವ್ಯ, ನಿಮ್ಮೆಲ್ಲರನ್ನು ಕಾಪಾಡೋದಕ್ಕೆ ನಾನು ಯಾವುದೇ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತ. ನಂತರ ಮಿರೇನಾ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ವ್ಲಾಡ್ ಬಂದು ಕೇಳ್ತಾನೆ, ಒಂದ್ ವೇಳೆ ನಾವೇನಾದ್ರೂ ಮೊಹಮ್ಮದ್ನ ಸೈನ್ಯದ ಮುಂದೆ ಸೋತೋದ್ರೆ ಏನ್ ಮಾಡುದು ಅಂದಾಗ ಅವಳು ಹೇಳ್ತಾಳೆ, ನನ್ನ ಕೊನೆ ಉಸಿರೋವರೆಗೂ ನಾನ್ ನಿನ್ ಜೊತೆನೆ ಇರ್ತೀನಿ ಅಂತ. ಅದೇ ಸಮಯಕ್ಕೆ ವ್ಲಾಡ್ಗೆ ಗೊತ್ತಾಗೋಗುತ್ತೆ ಮೊಹಮ್ಮದ್ ಹಾಗೂ ಅವನ ಸೈನ್ಯದವರು ಹತ್ರನೇ ಬರ್ತಿದ್ದಾರೆ ಅಂತ. ಈ ಕಡೆ ನಮ್ಗೆ ತೋರಿಸ್ತಾರೆ ಮೊಹಮ್ಮದ್ ಅವನ ದೊಡ್ಡ ಭಯಂಕರವಾಗಿರುವಂತ ಆರ್ಮಿಯಲ್ಲಿರೋ ಸೈನಿಕರಿಗೆಲ್ಲ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ವ್ಲಾಡ್ ಹಾಗೂ ಅವನ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ. ಆ ದೊಡ್ಡ ಆರ್ಮಿನ ನೋಡಿ ಇವರನ್ನ ಹೇಗೆ ಸೋಲ್ಸೋದು ಅಂತ ವ್ಲಾಡ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಾವುಲಿಗಳು ಓಡಾಡ್ತಿರೋದು ಅವನಿಗೆ ಕಾಣಿಸುತ್ತೆ. ಇದರಿಂದ ಇವನಿಗೆ ಒಂದು ಐಡಿಯಾ ಕೂಡ ಬರುತ್ತೆ. ಮೊಹಮ್ಮದ್ನ ಸೈನಿಕರೆಲ್ಲ ನಿರಂತರವಾಗಿ ವ್ಲಾಡ್ ನ ಜನರಿರುವಂತ ಜಾಗಕ್ಕೆ ಬರ್ತಿರ್ತಾರೆ. ಅವರ ಮೇಲ್ಗಡೆನೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಾವುಲಿಗಳು ಕೂಡ ಬರ್ತಿರ್ತವೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಬಾವುಲಿಗಳನ್ನ ಕರೆದಿರೋದು ಬೇರೆ ಯಾರು ಅಲ್ಲ ವ್ಲಾಡ್ ಅಂತ. ವ್ಲಾಡ್ ಈಗ ಒಬ್ಬ ವ್ಯಾಂಪೈರ್ ಆಗಿರೋದ್ರಿಂದ ಅವನಿಗೆ ಬಾವುಲಿಗಳನ್ನು ಕೂಡ ಕಂಟ್ರೋಲ್ ಮಾಡುವಂತ ವಿಶೇಷವಾಗಿರುವಂತ ಪವರ್ ಕೂಡ ಸಿಕ್ಕಿರುತ್ತೆ. ಆ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಮೊಹಮ್ಮದ್ನ ಆ ದೊಡ್ಡ ಸೈನ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡೇ ಬಿಡ್ತಾನೆ. ನೋಡ್ತಿದ್ದಂಗೆನೆ ಆ ವಿಶಾಲವಾಗಿರುವಂತ ಸೈನ್ಯ ನಾಶ ಆಗ್ತಾ ಹೋಗ್ತಿರುತ್ತೆ. ಅಲ್ಲಿ ಮೊಹಮ್ಮದ್ ಇರೋದನ್ನ ನೋಡಿ ವ್ಲಾಡ್ ಅವನನ್ನ ಸಾಯಿಸೋದಕ್ಕೆ ಅಂತ ಅವನು ಕೂಡ ಕೆಳಗಡೆ ಹೊರಟೋಗ್ತಾನೆ. ಹೀಗೆ ಇವನು ಫೈಟ್ ಮಾಡ್ತಾ ಮಾಡ್ತಾ ಮೊಹಮ್ಮದ್ ಹತ್ರ ಬಂದಾಗ ಇವನಿಗೆ ಗೊತ್ತಾಗುತ್ತೆ ಅದು ಮೊಹಮ್ಮದ್ ಅಲ್ಲ ಬೇರೆ ಯಾರು ಅಂತ. ಈ ಕಡೆ ನೋಡಿದ್ರೆ ಇಬ್ರು ಸೈನಿಕರು ಮಿರೇನಾ ಹಾಗೂ ಅವನ ಮಗನ ಹತ್ರ ಬಂದು ಅವರಿಬ್ಬರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ.
ತಪ್ಪಿಸ್ಕೊಳ್ತಾರೆ. ಎಷ್ಟೇ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ರು ಕೂಡ ಮಿರೇನಾಗೆ ಹೊಡೆದು ಕೆಳಗಡೆ ತಳ್ಬಿಡ್ತಾರೆ. ಹಾಗೆ ಅವನ ಮಗ ಇಗ್ನೇರಸ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮಿರೇನಾ ಕೆಳಗಡೆ ಬೀಳ್ತಿರೋದನ್ನ ನೋಡಿ ವ್ಲಾಡ್ ಕೂಡ ಅಲ್ಲಿಗೆ ಬರ್ತಾನೆ. ಆದ್ರೆ ಅವಳನ್ನ ಹಿಡ್ಕೊಳ್ಳೋ ಅಷ್ಟರಲ್ಲಿ ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಅವಳನ್ನ ಕಾಪಾಡೋದಕ್ಕೆ ವ್ಲಾಡ್ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಅವನ ತಾಯಿ ಕೆಳಗಡೆ ಬೀಳ್ತಿರೋದನ್ನ ನೋಡಿ ಇಗ್ನೇರಸ್ ತುಂಬಾನೇ ದುಃಖ ಪಡ್ತಿರ್ತಾನೆ. ಆದ್ರೂ ಕೂಡ ಆ ಸೈನಿಕರು ಅವನನ್ನ ಕರ್ಕೊಂಡು ಹೊರಟೋಗ್ತಾರೆ. ಅಷ್ಟೇ ಅಲ್ಲ, ಸೈನಿಕರು ವ್ಲಾಡ್ ನ ಜನರ ಮೇಲೆ ಕೂಡ ಅಟ್ಯಾಕ್ ಮಾಡಿ ತುಂಬಾ ಜನರನ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಮಿರೇನಾ ಸಾಯುವಂತ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ವ್ಲಾಡ್ ಗೆ ಹೇಳ್ತಾಳೆ, ಇವತ್ತಿಗೆ 3 ದಿನಗಳಾಗೋಗ್ತವೆ, ನೀನು ಮತ್ತೆ ಮನುಷ್ಯನಾಗೋಗ್ತೀಯ. ನಿನ್ನ ಹತ್ರ ವ್ಯಾಂಪೈರ್ ನ ಪವರ್ ಇಲ್ಲ ಅಂತಂದ್ರೆ ಮೊಹಮ್ಮದ್ ನ ಆ ದೊಡ್ಡ ಸೈನ್ಯದಿಂದ ನಮ್ಮ ಮಗನನ್ನ ಕಾಪಾಡೋದಕ್ಕಾಗೋದಿಲ್ಲ. ಆದ್ರಿಂದ ಸೂರ್ಯ ಹುಟ್ಟೋಕು ಮುಂಚೆನೆ ನನ್ನ ರಕ್ತನ ಕುಡಿದು ಬಿಡು, ನೀನು ವ್ಯಾಂಪೈರ್ ಆಗೇ ಇರ್ತೀಯ, ಆಗ ನಮ್ಮ ಮಗನ ಕಾಪಾಡಬಹುದು ಅಂದಾಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ವ್ಲಾಡ್ ಕೂಡ ತುಂಬಾ ದುಃಖದಿಂದಾನೇ ಅವಳ ರಕ್ತನ ಕುಡಿದು ಬಿಡ್ತಾನೆ. ಇದರಿಂದ ಅವಳು ಸತ್ತೋಗ್ತಾಳೆ. ವ್ಲಾಡ್ ರಕ್ತ ಕುಡಿತಿದ್ದಂಗೆನೆ ಈ ಕಡೆ ಗುಹೆ ಒಳಗಡೆ ಇದ್ದಂತ ವ್ಯಾಂಪೈರ್ ಬಿಡುಗಡೆ ಆಗುತ್ತೆ. ಅಂದ್ರೆ ಈಗ ಇದು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು. ನಂತರ ವ್ಲಾಡ್ ಅವನ ಜನರಿದ್ದಂತ ಜಾಗಕ್ಕೆ ಬಂದು ನೋಡಿದ್ರೆ ಇನ್ನೂ ಕೂಡ ಒಂದಷ್ಟು ಜನ ಅಲ್ಲಿ ಬದುಕೇ ಇರ್ತಾರೆ. ಆಗ ಅವರೆಲ್ಲರಿಗೂ ಹೇಳ್ತಾನೆ, ನಿಮ್ಮೆಲ್ಲರಿಗೂ ದ್ವೇಷನ ತೀರ್ಸ್ಕೊಳ್ಳುವಂತ ಆಸೆ ಇದೆಯಾ ಅಂತ. ಅವರು ಹೌದು ಅಂತ ಅಂತಿದ್ದಂಗೆನೆ ವ್ಲಾಡ್ ಅವನ ರಕ್ತನ ಅವರೆಲ್ಲರಿಗೂ ಕುಡಿಸ್ಬಿಡ್ತಾನೆ. ಅಂದ್ರೆ ಇಲ್ಲಿ ಉಳ್ಕೊಂಡಿರುವಂತವರೆಲ್ಲ ವ್ಯಾಂಪೈರ್ ಆದ್ರು ಅಂತ. ಹಾಗೆ ಅವನ ಹೆಂಡತಿಯ ಅಂತಿಮ ಸಂಸ್ಕಾರವನ್ನ ಮಾಡಿ ಅವಳಿಗೆ ಹೇಳ್ತಾನೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮಗನನ್ನ ನಾನು ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ ಅಂತ. ಈ ಕಡೆ ಮೊಹಮ್ಮದ್ ಹಾಗೂ ಅವನ ಸೈನಿಕರೆಲ್ಲ ಅಲ್ಲಿಂದ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಿರ್ಬೇಕಾದ್ರೆ ನೋಡ್ತಾರೆ ಅಲ್ಲಿನ ಹವಾಮಾನ ಇದ್ದಕ್ಕಿದ್ದಂಗೆನೆ ತುಂಬಾ ಭಯಂಕರವಾಗಿ ಚೇಂಜ್ ಆಗೋಗುತ್ತೆ. ಆಗ ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಅಲ್ಲಿ ಬರ್ತಿರೋದು ಬೇರೆ ಯಾರು ಅಲ್ಲ, ವ್ಲಾಡ್ ಅಂತ. ನಂತರ ನೋಡ್ತಿದ್ದಂಗೆನೆ ಅಲ್ಲಿಗೆ ವ್ಲಾಡ್ ರಕ್ತ ಕುಡಿಸಿದಂತ ಜನರು ಕೂಡ ವ್ಯಾಂಪೈರ್ ಆಗಿ ಅಲ್ಲಿಗೆ ಬಂದು ಬಿಡ್ತಾರೆ. ವ್ಲಾಡ್ ಹಾಗೂ ಅವನ ಜೊತೆ ಇದ್ದಂತ ವ್ಯಾಂಪೈರ್ಸ್ ಗಳೆಲ್ಲ ಸೈನಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಅವರನ್ನ ಸಾಯಿಸಿ ಅವರ ರಕ್ತಗಳನ್ನ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಈ ವ್ಯಾಂಪೈರ್ಸ್ ಗಳು ಎಷ್ಟು ರಕ್ತನ ಕುಡಿತವೋ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ನಂತರ ವ್ಲಾಡ್ ಅವನ ಹೆಂಡತಿಗೆ ಹೊಡೆದು ಕೆಳಗಡೆ ತಳ್ಳಿದ್ದಂತ ಸೈನಿಕನ ಹತ್ರ ಬಂದು ಅವನನ್ನ ಸಾಯಿಸ್ಬಿಡ್ತಾನೆ. ನಂತರ ಇವನು ಮೊಹಮ್ಮದ್ ನ ಹುಡ್ಕೊಂಡು ಹೋಗ್ತಾನೆ ಅವನನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಅಲ್ಲಿ ನೋಡಿದ್ರೆ ಮೊಹಮ್ಮದ್ ಅವನ ಸುತ್ತಮುತ್ತ ಬೆಳ್ಳಿ ಕಾಯಿನ್ ಗಳನ್ನ ಹಾಕೊಂಡು ನಿಂತಿರ್ತಾನೆ. ಅಷ್ಟೇ ಅಲ್ಲ, ಅವನ ಹತ್ರ ಒಂದು ಬೆಳ್ಳಿ ಖಡ್ಗ ಕೂಡ ಇರುತ್ತೆ. ಯಾಕೆ ಇವನು ಹೀಗೆಲ್ಲ ಹಾಕೊಂಡು ಕುಂತಿದ್ದಾನೆ ಅಂತಂದ್ರೆ ಬೆಳ್ಳಿ ವಸ್ತುಗಳು ವ್ಯಾಂಪೈರ್ಸ್ ಗಳ ಶಕ್ತಿಯನ್ನ ಕಮ್ಮಿ ಮಾಡ್ಬಿಡ್ತವೆ. ಅಲ್ಲೇ ಅವನು ವ್ಲಾಡ್ ನ ಮಗನನ್ನು ಕೂಡ ಕಟ್ ಹಾಕಿರ್ತಾನೆ. ಏನಾದ್ರೂ ಪರವಾಗಿಲ್ಲ, ಇವನನ್ನ ಸಾಯಿಸ್ಲೇಬೇಕು ಅಂತ ವ್ಲಾಡ್ ಆ ಬೆಳ್ಳಿ ಕಾಯಿನ್ ಗಳ ಮೇಲೆ ಕಾಲಿಟ್ಕೊಂಡು ಹೋಗ್ತಾನೆ. ಆಗ ಇವರಿಬ್ರು ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗೋಗುತ್ತೆ. ವ್ಲಾಡ್ ಇವನನ್ನ ಸಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಸುತ್ತಮುತ್ತ ಬೆಳ್ಳಿ ವಸ್ತುಗಳಿರೋದ್ರಿಂದ ಅವನ ಶಕ್ತಿಗಳು ಕಮ್ಮಿ ಆಗೋಗಿರುತ್ತೆ. ಫೈಟ್ ಮಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಮೊಹಮ್ಮದ್ ಅವನನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಹೇಗೋ ಮಾಡಿ ವ್ಲಾಡ್ ಅವನ ಸಂಪೂರ್ಣವಾದ ಶಕ್ತಿನ ಉಪಯೋಗಿಸಿ ಮೊಹಮ್ಮದ್ ನ ಸಾಯಿಸ್ಬಿಡ್ತಾನೆ. ಇದರಿಂದ ಇವನಿಗೆ ಇವನ ಮಗ ಮತ್ತೆ ವಾಪಸ್ ಸಿಗ್ತಾನೆ. ನಂತರ ಇವನ ಮಗನನ್ನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಅವನ ಜೊತೆ ಬಂದಿದ್ದಂತ ವ್ಯಾಂಪೈರ್ಸ್ ಗಳನ್ನ ಕೇಳ್ತಾನೆ, ಮೊಹಮ್ಮದ್ ನ ಕಡೆಯ ಸೈನಿಕರೆಲ್ಲ ಮನುಷ್ಯರೆಲ್ಲ ಸತ್ತೋದ್ರ ಅಂತ. ಆಗ ಅಲ್ಲಿದ್ದ ವಯಸ್ಸಾಗಿರುವಂತ ಒಬ್ಬ ವ್ಯಾಂಪೈರ್ ಅವನಿಗೆ ಹೇಳ್ತಾನೆ, ಹೌದು, ನಾವೆಲ್ಲರೂ ಸಾಯಿಸ್ಬಿಟ್ವಿ, ಆದ್ರೆ ಈಗ ಉಳಿದಿರೋದು ನಿಮ್ಮ ಮಗ ಮಾತ್ರ. ಅವನನ್ನು ಕೂಡ ಸಾಯಿಸ್ಬಿಟ್ರೆ ಇಲ್ಲಿರುವಂತ ಎಲ್ಲಾ ಮನುಷ್ಯರು ಸತ್ತೋದ ಹಾಗೆ ಅಂತ. ಇದರಿಂದ ವ್ಲಾಡ್ಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಆ ವ್ಯಕ್ತಿಗೆ ಚುಚ್ಚಿ ನೇತಾಕ್ಬಿಡ್ತಾನೆ. ಆಗ ಆ ವ್ಯಕ್ತಿ ಸಂಪೂರ್ಣವಾಗಿ ಬೂದಿ ಆಗೋಗ್ತಾನೆ. ನಂತರ ಅಲ್ಲಿ ಉಳ್ಕೊಂಡಿರುವಂತ ವ್ಯಾಂಪೈರ್ಸ್ ಗಳೆಲ್ಲ ರಕ್ತದ ದಾಹದಿಂದ ವ್ಲಾಡ್ ನ ಮಗನನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಪ್ರೀಸ್ಟ್ ಅಲ್ಲಿಗೆ ಜೀಸಸ್ ಕ್ರಾಸ್ ಅನ್ನ ಹಿಡ್ಕೊಂಡ್ ಬಂದು ಅವರನ್ನೆಲ್ಲ ಎದುರಿಸ್ತಾ ವ್ಲಾಡ್ಗೆ ಹೇಳ್ತಾನೆ, ನಿಮ್ಮ ಮಗನನ್ನ ನನ್ನ ಜೊತೆ ಕಳಿಸ್ಬಿಡಿ, ನಾನು ಅವನನ್ನ ಸೇಫ್ ಆಗಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ. ವ್ಲಾಡ್ಗೂ ಕೂಡ ಇದೇ ಸರಿ ಅನ್ಸಿ ಅವನ ಮಗನಿಗೆ, ನಾನು ಪ್ರತಿ ಒಂದು ಕ್ಷಣನೂ ಕೂಡ ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಪ್ರೀಸ್ಟ್ ಜೊತೆ ಕಳಿಸ್ಬಿಡ್ತಾನೆ. ಪ್ರೀಸ್ಟ್ ಅವನನ್ನ ಕರ್ಕೊಂಡು ಹೋಗ್ತಿದ್ದಂಗೆನೆ ವ್ಲಾಡ್ ಅವನ ಹತ್ರ ಇರುವಂತ ಅಪಾರವಾದಂತ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಸೂರ್ಯನ ಮುಚ್ಚಿರುವಂತ ಮೋಡಗಳನ್ನ ಆ ಕಡೆ ಈ ಕಡೆ ಕಳಿಸ್ಬಿಡ್ತಾನೆ. ಸೂರ್ಯನ ಬೆಳಕು ಆ ವ್ಯಾಂಪೈರ್ಸ್ ಗಳ ಮೇಲೆ ಬೆಳ್ತಿದ್ದಂಗೆನೆ ಒಬ್ಬೊಬ್ಬರೇ ಬೂದಿ ಆಗ್ತಾ ನಾಶ ಆಗೋಗ್ತಾರೆ. ಈ ಕಡೆ ವ್ಲಾಡ್ ಕೂಡ ಅವನ ಮಗ ಈಗ ಸೇಫ್ ಆಗಿರೋದ್ರಿಂದ ಇವನು ಕೂಡ ಖುಷಿ ಖುಷಿಯಿಂದಾನೆ ಸತ್ತೋಗ್ತಾನೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಈಗ ಇಗ್ನೇರಸ್ ನೇ ರಾಜನಾಗಿ ಮಾಡಿರ್ತಾರೆ. ಅಂದ್ರೆ ಇವನ ತಂದೆ ವ್ಲಾಡ್ ನ ಜವಾಬ್ದಾರಿ ಈಗ ಇವನ ಮೇಲಿದೆ ಅಂತ. ಈ ಕಡೆ ನಮ್ಗೆ ವ್ಲಾಡ್ ಸತ್ತಿರುವಂತ ಜಾಗದಲ್ಲಿ ತೋರಿಸ್ತಾರೆ. ಮೊದ್ಲೆಲ್ಲ ವ್ಲಾಡ್ ನ ಜೊತೆಲೆ ಇದ್ದಂತ ಒಬ್ಬ ವ್ಯಕ್ತಿ ವ್ಲಾಡ್ ನ ಎಳ್ಕೊಂಡ್ ಬಂದು ಒಂದು ಜಾಗದಲ್ಲಿ ಮಲಗಿಸಿ ಅವನ ರಕ್ತನ ವ್ಲಾಡ್ ನ ಬಾಯಿ ಒಳಗಡೆ ಹಾಕ್ತಾನೆ. ವ್ಲಾಡ್ ಅವನ ರಕ್ತನ ಕುಡಿತಿದ್ದಂಗೆನೆ ರಿಕವರ್ ಆಗೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಸೀನ್ ಸಾವಿರಾರು ವರ್ಷಗಳ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಈಗ ಇದೊಂದು ಮಾಡರ್ನ್ ಪ್ರಪಂಚ. ಇಲ್ಲೇ ನಮ್ಗೆ ವ್ಲಾಡ್ ನ ತೋರಿಸ್ತಾರೆ. ಅಂದ್ರೆ ಸಾವಿರಾರು ವರ್ಷಗಳಿಂದ ಇವನು ಹೀಗೆ ಇದ್ದಾನೆ, ಇವನಿಗೆ ವಯಸ್ಸಾಗಿಲ್ಲ. ಇವನು ಪಾಡಿಗೆ ಇವನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಹುಡುಗಿ ಇವನಿಗೆ ಕಾಣಿಸ್ತಾಳೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ವ್ಲಾಡ್ ನ ಹೆಂಡತಿ ಆಗಿದ್ದ ಮೆರೆನಾನೆ. ಮತ್ತೆ ಪುನರ್ಜನ್ಮನ ಪಡ್ಕೊಂಡಿರ್ತಾಳೆ. ವ್ಲಾಡ್ ಗೆ ಗೊತ್ತು ಇವಳು ಮೆರೆನಾ ಅಂತ, ಆದ್ರೆ ಮೆರೆನಾಗೆ ಇವನು ಯಾರು ಅಂತಾನೆ ಗೊತ್ತಿರೋದಿಲ್ಲ. ಯಾಕೆ ಅಂತಂದ್ರೆ
ಏನಂತಂದ್ರೆ ಈ ಜನ್ಮದಲ್ಲಿ ಇವಳ ಹೆಸರು ಮೀನಾ ಅಂತ. ಮೀನಾಗೂ ಕೂಡ ಇವಳ ಮನಸ್ಸಿನಲ್ಲಿ ಅನ್ನಿಸ್ತಿರುತ್ತೆ ಇವನನ್ನ ಎಲ್ಲೋ ನೋಡಿದೀನಿ ಅಂತ. ನಂತರ ಇವರಿಬ್ರು ಫ್ರೆಂಡ್ಸ್ ಗಳಾಗ್ತಾರೆ. ಅಂದ್ರೆ ವ್ಲಾಡ್ ಹಾಗೂ ಮೆರೆನಾ ಮತ್ತೊಂದ್ಸಲ ಒಂದಾದ್ರು ಅಂತ. ಈ ಕಡೆ ನಮ್ಗೆ ಇವರಿಬ್ರನ್ನ ನೋಡ್ತಿರುವಂತ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ವ್ಲಾಡ್ಗೆ ವ್ಯಾಂಪೈರ್ ನ ಶಕ್ತಿಗಳನ್ನ ಕೊಟ್ಟಿತ್ತಲ್ಲ ಅದೇ ವ್ಯಾಂಪೈರ್ ಇದು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್, ಅದೇನಪ್ಪಾ ಅಂತಂದ್ರೆ ನನ್ನ ಚಾನೆಲ್ ನಲ್ಲಿ ನೀವು ಯಾವ ತರದ ಮೂವಿಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಅದು ಅಡ್ವೆಂಚರ್, ಫ್ಯಾಂಟಸಿ, ಸೈಫೈ, ಸರ್ವೈವಲ್, ಹಾರರ್ ಅಥವಾ ಆನಿಮೇಟೆಡ್ ಮೂವೀಸ್ ಗಳೇ ಆಗಿರ್ಬೋದು. ಯಾವ ಮೂವೀಸ್ ಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿ ಏನಾದ್ರೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಒನ್ಸ್ ಅಗೇನ್ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.